ಎಷ್ಟು ಗಂಟೆ ತನಕ ಮಾಡ್ತೀರಾ ಡ್ಯೂಟಿ? ಓಕೆ, ಇದೇ ಲಾಸ್ಟ್ ಡ್ಯೂಟಿನಾ? ಎಲ್ಲಿ ಮನೆ? ಓ, ಆ ಕಡೆನೇನಾ? ಓಕೆ. ಹಾಂ, ಇವತ್ತು ಚೆನ್ನಾಗಿದೆ ಅಲ್ಲ ವೆದರು? ಹಾಂ, ಅದೇನೇ ಅಲ್ಲ. ಮತ್ತೆ ಪ್ಯಾಸೆಂಜರ್ಸು ಕಾರೆಲ್ಲ ಬುಕ್ ಮಾಡ್ತಾರೆ ಇಲ್ಲಿ ಮಳೆ ತಾಗತ್ತೆ ನೀರು ತಾಗತ್ತೆ ಅಂತ. ಹಾಂ, ಅದೇನೆ. ಅಂದರೆ ಒಬ್ರಿದ್ರೆ ಆಟೋ ಓಕೆ, 2-3 ಜನ ಇದ್ರೆ ಸೈಡಲ್ಲಿ ತಾಗತ್ತಲ್ಲ. ಹಾಂ, ಅದೇನೆ. ನಂದು ನೀವು ಹಾಂ 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 ಆಮೇಲೆ ಅಲ್ಲಿ ಹೋಗಿ ಮಲ್ಕೊಂಡ್ಬಿಟ್ರೆ ಆಯ್ತು ಅಂತ. ಹಾಂ, ಓಕೆ. ಹಾಂ ಓಕೆ. ಹಾಂ ಹಾಂ ನನಗೂ ಲೈಕ್ ನೀವು ಬುಕ್ ಮಾಡಿದ ತಕ್ಷಣ ಸಿಕ್ಕೋಯ್ತು. ಸಡನ್ನಾಗಿ ಬುಕ್ ಅಂದರೆ ಎಕ್ಸೆಪ್ಟ್ ಮಾಡಿಬಿಟ್ರಿ ನೀವು. ಹಾಂ, ಓಕೆ. ನಾನು ಅಂದ್ಕೊಂಡಿದ್ದೀನಿ ಅರ್ಧ ಗಂಟೆ ಕಾಯಬೇಕು ಅಂತ. ಹಾಂ, ಓಕೆ. ಹಾಂ, ಓಕೆ. ಹಾಂ, ಊಟ ಆಗಿದೆನಾ? ಊಟ ಓಕೆ. ಮನೆಗೆ ಹೋಗಿ ಹಾಂ, ಓಕೆ. ಹಾಂ, 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 ಅದೇನೆ. ಹಾಂ, ಅದೇನೆ. ಟ್ರಾಫಿಕ್ಕು ಫುಲ್ ಅಲ್ಲ ಅವತ್ತು? ಹಾಂ, ಸಿಟಿಯಿಂದ ಈ ಕಡೆ ಬಂದೆ, ನೆಲಮಂಗಲ ಕಡೆ ಬಂದೆ. ಓಕೆ. ನೆಲಮಂಗಲಿಂದ ಮತ್ತೆ ರಾಜೇಂದ್ರನಗರ ಕೊಂಡ. ಹಾಂ, ರಾಜೇಂದ್ರನಗರ ಹೋಗೋದಕ್ಕೆ ಅವಳೆ 9:30 ಆಗಿತ್ತು. ಓಕೆ. ಆ ಟೈಮಲ್ಲಿ ಏನು ಜಾಮ್ ಇತ್ತು. ಹಾಂ, ಅಲ್ಲಿಂದ ಎಫ್ಎಂಟಿ ಬಂದು ಎಫ್ಎಂಟಿಂದ ಮುಟ್ಟಾಗಿ ಓಕೆ. ಮಳೆ ಬಂದು ಮನೆಗೆ ಹೋಗೋಣ. ಹಾಂ, ಇರಲ್ಲ ಅಂತ ಹೋಗಿ ಹಾಂ, ಓಕೆ. ನಮ್ಮದು ಬೆಳ್ಳಂದೂರು. ಹಾಂ, ದೂರ ಆಗುತ್ತೆ. ಲೈಕ್ ಇವೊಂದು 3-4 ಡೇಸ್ ಅಷ್ಟೇ ಡ್ಯೂಟಿ. ಆಮೇಲೆ ಹಾಂ ಹಾಂ ಇವಾಗ 3-4 ಡೇಸ್ ಹೋಗೋದು ಬೇಜಾರು. ಹೋಗೋಕ್ಕಾಗಲ್ಲ ಸರ್ ಅದು. ಹಾಂ, ಅದೇನೆ. ನಮ್ಮ ಮನೆಗೆ 1.5 ವರ್ಷ 2 ವರ್ಷ ಆಯ್ತು ಅವಾಗ. ಹಾಂ, 2 ವರ್ಷ ಜಾಸ್ತಿನೇ ಆಗಿರ್ಬೋದು. ಜಾಸ್ತಿ ಆಗಿದೆ 2020 ಸ್ಟಾರ್ಟ್ ಆಗಿರೋದು. ಹಾಂ, 3 ವರ್ಷನೇ ಆಯ್ತು. ಹಾಂ. ನೀವು ಮಾರ್ನಿಂಗ್ ಎಷ್ಟೇ ಸ್ಟಾರ್ಟ್ ಮಾಡ್ತೀರಾ? 7ಗಾ? ನಾನು ಇವಾಗ ಜಯನಗರ್ ಹೋಗಿ ಜಯನಗರಿಂದ ಹಾಂ ಸಮ್ಟೈಮ್ಸ್ ಈ ಕಡೆ ಹೋಗ್ತೀನಿ, ಸೀತಾರಾಮಪಾಳ್ಯ ಹತ್ರ ಹೋಗ್ಬಿಡ್ತೀನಿ. ದೂರ ಆಗುತ್ತೆ, ಬಟ್ ಮೆಟ್ರೋದಲ್ಲಿ ಆರಾಮ್ ಕುತ್ಕೊಬೋದಲ್ಲ. ಹಾಂ, ಮತ್ತು ಅಲ್ಲಿಂದ ಹತ್ತಿರ ಆಗುತ್ತೆ, ಒಂದು 6 ಕಿಲೋಮೀಟ್ರ್ ಅಷ್ಟೇ. ಇಲ್ಲಾಂದರೆ ಜಯನಗರಿಂದ ಒಂದು 15 ಕಿಲೋಮೀಟ್ರ್ ಆಗುತ್ತೆ. ಸೀತಾರಾಮಪಾಳ್ಯನೇ ನಿಯರೆಸ್ಟು. ಹಾಂ, ಕಂಪ್ನಿ ಇರೋದು RMC ಕೋಲ್ಡ್. ಹಾಂ, ನೀವು ಆ ಕಡೆಯಲ್ಲಿ ಹೋಗ್ತೀರಾ? ಓಕೆ. ಓಕೆ, ಬಟ್ ಆ ಕಡೆ ವರ್ಕೌಟ್ ಆಗಲ್ಲ, ಟ್ರಾಫಿಕಲ್ಲೇ ಇರಬೇಕು ಎಲ್ಲ. ಅವಾಗ ಏನು ಮಾಡ್ತೀವಿ ಅಂದರೆ ನಾವು ಹಾಂ 3 ಗಂಟೆ ಒಳಗಡೆ ಎಸ್ಕೇಪ್ ಆಗ್ಬೇಕು. ಓಕೆ. ಯಾವುದನ್ನ ಬೀಳಲಿ 300 ರೂಪಾಯಿ. ಹಾಂ, ವರ್ಮಾವನೇ ಆಗಲಿ ಹಾಂ, ಆಗಲಿ ಓಕೆ. ಯಾವ್ದಾರ ತಗೊಂಡು ಆ ಊಟ ಜಾಗ ಖಾಲಿ
ಸ್ಟೆಪ್ ಆಮೇಲೆ ಹಾಂ ಆ ನಂಬರೇನೇ ಬೇಕು ಅಂತ ಕಾಯ್ಕೊಂಡು ಕುಂದ್ರೆ ಹಾಂ ಅದೇನೆ ಹೋಗಿತ್ತು ಕತೆ. ಅದೇನೆ ಅಲ್ಲೇ ಲಾಕ್ ಆದರೆ ಮಾತ್ರ ಹೊರಗೆ ಬರೋಕ್ಕಾಗಲ್ಲ. ಬೈಬಲ್ ಆಗಿದೆ ಇದು 2 ಅವರ್ 3 ಅವರ್ ಬಂದಿದೆ. ಹಾಂ ಅದೇನೆ ಅಲ್ಲಿನ ಏನು ನಂಬರ್ ಜಾಸ್ತಿ ಬೀಳಲ್ಲ. ಹಾಂ ಸೇಮ್ ನಿಂತರ ಕಾಲಿಂಗೆ ಓಕೆ ಬಟ್ ಉಳ್ಳಾಳು ಹಾಂ ಆ ಕಡೆ ಕೊಡ್ತಾನೆ. ಓಕೆ ಇಲ್ಲಾಂದ್ರೆ ಈ ಕಡೆ ಕೊಡ್ತಾನೆ. ಹಾಂ ಇಂದಿರಾಪುರ ಹಾಂ ಅಲ್ಲಿ ಸಿಗುತ್ತೆ. ಓಕೆ ಪಾಪ ಅವರು ಅಮೌಂಟ್ ಕೊಡೋಕ್ಕಾಗಲ್ಲ ಸರ್ ಹಾಂ ಅಲ್ವಾ. ಇವಾಗ ನೀವೇ ಆಗಲಿ 500 ರೂಪಾಯಿ ಆಗುತ್ತೆ ಅದೇನೆ ಮೆಟ್ರೋಗೆ ಆದರೆ. ಹಾಂ ಮೆಟ್ರೋನು ಜಾಸ್ತಿ ಮಾಡಿದ್ರು. ಇವಾಗ ಜಾಸ್ತಿ ಮಾಡಿದ್ದಾರೆ. ಎಷ್ಟಾಗುತ್ತೆ ಇವಾಗ ಸೀತಾರಾಮ ಪಡೆಗೆ? ಇವಾಗ 81 ರೂಪಾಯಿ ಆಗುತ್ತೆ. ಸೀತಾರಾಮ ಪಡೆಗೆ ಹಾಂ ಮೊದಲೆಷ್ಟು 40-45 ರೂಪಾಯಿ ಆಗ್ತಿತ್ತು, ಇವಾಗ ಡಬಲ್. ಮಲ್ಲೇಶ್ವರಂಗೆ 74 ರೂಪಾಯಿ. ಹಾಂ ಅಂದರೆ ಒಂದು ಸ್ಟೇಜ್ ಒಂದು ಲಿಮಿಟ್ ತನಕ ಇಟ್ಟಿದ್ದಾರೆ. ಆಮೇಲೆ ನೀವು ಎಷ್ಟು ದೂರ ಹೋದ್ರೂ ಸೇಮ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಒಂದು ಪ್ರೈಸ್ನ. ಅಂದರೆ ಒಂದು 20 ಸ್ಟಾಪ್ ಇಲ್ಲ 10 ಸ್ಟಾಪ್ ಅಂತ ಇಟ್ಟಿದ್ದಾರೆ. ಅಲ್ಲಿ ತನಕ 81 ರೂಪಾಯಿ ಆಗುತ್ತೆ. ಅದಾದ ನಂತರ ನೀವು ಎಷ್ಟೋದ್ರೂ 81 ರೂಪಾಯಿ ಕಟ್ಟಾಗುತ್ತೆ. ಹಾಂ ಅಂದರೆ ಇವಾಗ ನೋಡಿ ಹಾಂ ನನ್ನ ಪ್ರಕಾರ ನಾನು ಮೊನ್ನೆ ಹೋದೆ ಹಾಂ ಚಿತ್ರಕಲ್ಲಿಂದ ಹಾಂ ಇದಕ್ಕೆ ಮಂತ್ರಿಸ್ಕೋಳಿಗೆ ಹಾಂ ಯಶವಂತಪುರಕ್ಕೆ 70 ರೂಪಾಯಿ 74 ರೂಪಾಯಿ. ಹಾಂ ಅದೇನೆ 74 ರೂಪಾಯಿ. ಹಾಂ ಈಗ ನನಗೂ ಜಯನಗರಕ್ಕೂ 81 ರೂಪಾಯಿ ಆಗುತ್ತೆ. ಹಂಗಂತ ನಾನು ಬನಶಂಕರಿ ಹಿಡ್ಕೊಂಡ್ರೆ 81 ರೂಪಾಯಿ ಕಟ್ಟಾಗುತ್ತೆ. ಅವ್ರು ಆ ಥರ ಮಾಡಿದ್ದಾರೆ. ಅಂದರೆ ಮೊನ್ನೆ ಮತ್ತೆ ಚೇಂಜ್ ಮಾಡಿರೋದು. ಹಾಂ ಜನ ಎಲ್ಲ ಗಲಾಟೆ ಮಾಡಿರ್ತಾರೆ. ಹಾಂ ಅದೇನೆ ಅದೇನಾಗುತ್ತೆ ಗೊತ್ತಾ, ಅಷ್ಟು ದೂರ ಯಾರೂ ಹೋಗಲ್ಲ. ಇವಾಗ ಯಾರು ಚಿಕ್ಕಬುದುರ್ಗಲ್ಲಿಂದ ಸಿದ್ದರಾಮಪುರ ಡೈಲಿ ಹೋಗ್ತಾರೆ, ಯಾರೂ ಹೋಗಲ್ಲ. ಹಾಂ ಅದೇನೆ ಕೆರೆ ಹೋಗ್ತೀನಿ